ಆ್ಯಂಡ್ ನನ್ಗನ್ಸಿದ್ದು ಆಸ್ ಎ ಆಡಿಯನ್ಸ್ ಆಗಿ ಟೈಟಲ್ ಕೇಳಿದ್ರೆ ಈಗ ಜಸ್ಟ್ ಗ್ಲಿಮ್ಸ್ ನೋಡಿದೆ, ನಾನು ಪ್ರಾಂಪ್ಟಾಗಿ ಹೇಳ್ತೀನಿ ನನಗನ್ಸಿದ್ದು. ನನಗೆ ಟೈಟಲ್ ತುಂಬ ಸಿಂಪಲ್ ಅಂತ ಅನ್ಸಿದ್ರು ಅಪೋಸಿಟ್ ಆಗಿ ನಾನು ಗ್ಲಿಮ್ಸ್ ನೋಡಿದಾಗ ಸಿಕ್ಕಾಪಟ್ಟೆ ಯುನಿಕ್ ಅಂತ ಅನ್ನಿಸ್ತು. ಅಂದರೆ ನನಗೆ ಅರ್ಥ ಆಗ್ತಿಲ್ಲ ಟೈಟಲ್ಗೂ ಸ್ಟೋರಿಗೂ ಏನು ಅಂತ. ಸೊ ಅದು ಹೆಂಗೆ ಹೊಡಿತು ಅಂತ ಸೀರಿಯಸ್ಲಿ ನಂಗೆ ತಲೆ ಹುಳ ಹೊಡ್ಕೊಂಡಿದ್ದು ನಿಜ. ಒಬ್ಬ ಕಥೆಗಾರನ ಕಥೆ ಸಾರಾಂಶ. ತಾನು ಬರಿತಾರೋ ಕಥೆಯಲ್ಲಿರೋ ಒಂದು ಪಾತ್ರನೇ ಅವನು ಎದುರುಗೊಂಡಾಗ ಅವನು ಬರಿತಾ ಇದ್ದಾನ ಅಥವಾ ಅವನು ಇವನ ಮೂಲಕ ತನ್ನ ಕಥೆ ಹೇಳ್ಕೊತಾ ಇದ್ದಾನ ಅನ್ನೋ ಒಂದು ಕಾನ್ಫ್ಲಿಕ್ಟ್ ಶುರು ಆಗುತ್ತೆ ಸ್ಟ್ರಕ್ಚರಲ್ಲಿ ಅದು. ಸೊ ಒಬ್ಬ ಕಥೆಗಾರನ ಕಥೆ ಅಂತ ಹೇಳಿದಾಗ ನಾವು ಯಾವುದೋ ಒಂದು ಕಥೆ ಪುಸ್ತಕ ಓದಿದಾಗ ಕೊನೆಯಲ್ಲಿ ನಮ್ಮ ಜೊತೆ ಉಳ್ಕೊಳ್ಳೋದು ಒಂದು ಸರ್ಟನ್ ಎಮೋಷನ್. ಅದ್ರ ಆ ಕಥೆ ಸಾರಾಂಶ ನಮ್ಮ ಜೊತೆ ಉಳ್ಕೊಳ್ಳುತ್ತೆ ಕಥೆ ಮುಗ್ದಾಗ. ಸೊ ಈ ಫಿಲ್ಮ್ ನೋಡಿದಾಗ್ಲೂ ಒಂದು ಬುಕ್ ರೀಡಿಂಗ್ ಎಕ್ಸ್ಪೀರಿಯನ್ಸ್ ಥರ ಇರುತ್ತೆ. ಎಷ್ಟೋ ಮೆಟಫರ್ಗಳು ಸಿಗುತ್ತೆ, ಎಷ್ಟೋ ಪಾಪ್ ಕಲ್ಚರ್ ರೆಫರೆನ್ಸಸ್ ಸಿಗುತ್ತೆ, ಮ್ಯಾಜಿಕಲ್ ರಿಯಲಿಸಮ್ ಅಂತ ನಾವೇನು ಹೇಳ್ತೀವಿ, ಒಂದು ಮ್ಯಾಜಿಕಲ್ ಪ್ರಪಂಚ. ಬಟ್ ಸಹಜವಾಗಿ ನಮ್ಮ ಅಸ್ತಿತ್ವದಲ್ಲಿ ಅದು ಓಪನ್ ಆಗುತ್ತೆ. ಸಾಧಾರಣವಾಗಿ ಇದನ್ನು ಯಾವುದೋ ಒಂದು ಫ್ಯಾಂಟಸಿ ಫಿಲ್ಮ್ನಲ್ಲಿ ಯೂಸ್ ಮಾಡೋವಂಥ ಟೆಕ್ನಿಕ್ ಅದು. ಬಟ್ ನಾವು ಒಂದು ನಾರ್ಮಲ್ ಎಮೋಷನಲ್ ಡ್ರಾಮಾನಲ್ಲಿ ಆ ಮ್ಯಾಜಿಕಲ್ ಎಲಿಮೆಂಟ್ಸ್ನ ಎಮೋಷನ್ನ ಇನ್ನೂ ಹೈಟನ್ ಮಾಡೋಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇರುವಂಥದ್ದು. ಸೊ ಈ ರೀತಿ ಕತೆ ಹೇಳಿದಾಗ ಕೊನೆಯಲ್ಲಿ ಈ ಚೌಕಟ್ಟಿನಲ್ಲಿ ಆಗಿದ್ದ ಒಂದು ಎಮೋಷನಲ್ ಡ್ರಾಮಾದು ಫೀಲಿಂಗ್ ಉಳಿಯುತ್ತಲ್ಲ ನಮ್ಮ ಜೊತೆ, ಆ ಸಾರಾಂಶ ಜನ ತೊಗೊಂಡು ಹೋಗಬೇಕು ಅನ್ನೋ ಒಂದು ಇಂಟೆನ್ಷನ್. ಅದಕ್ಕೋಸ್ಕರ ಟೈಟಲ್ ಹೀಗೆ ಇಟ್ಟಿದ್ದೀವಿ ನಾವು. ಅಂದರೆ ಈಗ ಕೆಲವೊಂದು ಸಿನಿಮಾ ಮಾಡ್ತಾರೆ ಮೇಡಮ್ ನಿಮಗೆ ಕೇಳ್ತೀನಿ ಆಸ್ ಎ ಆಡಿಯನ್ಸ್ ಆಗಿ ನೀವು ಹೇಳಿ. ಈಗ ನಾರ್ಮಲ್ ಆಗಿ ಈಗ ಒಂದು ಟೈಮ್ ಟ್ರಾವೆಲ್ ಅಂತ ಒಂದು ಸಿನಿಮಾ ತಗೊಂತಾರೆ, ಇಲ್ಲಾಂದರೆ ಟೈಮ್ ಲೂಪ್ ಅಂತ ತಗೊಂತಾರೆ. ಬಟ್ ಸಿನಿಮಾ ರನ್ ಆಗ್ತಿರುತ್ತೆ, ತುಂಬ ಕ್ಯೂರಿಯಾಸಿಟಿ ಹೋಗ್ತಾ ಇರುತ್ತೆ. ಬಟ್ ಎಂಡ್ ಅಂತ ಬಂದಾಗ ಅಲ್ಲಿ ಟೈಮ್ ಲೂಪ್ ಇರೋದು ಟೈಮ್ ಟ್ರಾವೆಲ್ ಇರಲ್ಲ. ಸಡನ್ ಆಗಿ ಇದು ಜಸ್ಟ್ ಏನೋ ಎಕ್ಸ್ಪೆರಿಮೆಂಟ್ ಏನೋ ಒಂದು ಇದು ಬರ್ಕೊಟ್ಟು ಸೊ ಅಲ್ಲಿ ಆಡಿಯನ್ಸ್ಗೆ ತುಂಬಾ ಡಿಸಪಾಯಿಂಟ್ ಆಗೋದು ಉಂಟು, ಕೆಲವೊಬ್ರಿಗೆ ಇಷ್ಟ ಆಗೋದು ಉಂಟು. ಈ ತರ ಒಂದು ಬಂದಾಗ ನಿಮ್ಮ ಸಿನಿಮಾ ಸಹ ಅದೇ ತರ ಅಂತ ಅನಿಸ್ತಿದೆ. ಅಂದ್ರೆ ಬಟ್ ಓಕೆ, ನಿಮ್ಮ ಕ್ವೆಶ್ಚನ್ ನಂಗೆ ಏನೋ ಇದೆ ಈ ತರ ಎಕ್ಸ್ಪೆರಿಮೆಂಟಲ್ ಅಂತ ಅನಿಸ್ತು. ನಿಮ್ಗೆ ನಿಮ್ಮ ಪ್ರಕಾರ ಹೇಗೆ ಅದು ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ಆ ತರ ಸಿನಿಮಾಗಳು ನೋಡಿದಾಗ? ಸರ್ ನಿಜ ಹೇಳ್ಬೇಕು. ಓಕೆ, ಈಗ ನಿಮ್ಮ ಕ್ವೆಶ್ಚನ್ಲಿ 2 ಭಾಗ. ಮೊದಲನೇ ಭಾಗ, ಇಂಥ ಸಿನಿಮಾಗಳು ನೋಡಬೇಕಾದ್ರೆ ನೀವು ಹೇಳಿದ ಹಾಗೆ ಕೆಲವೊಮ್ಮೆ ಇಷ್ಟ ಆಗಿದೆ, ಕೆಲವೊಮ್ಮೆ ಅಯ್ಯೋ ಏನಪ್ಪ ಮಾಡ್ತಿದ್ದಾರೆ, ಎಲ್ಲಿ ಹೊರಟಿದ್ದಾರೆ, ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋ ಪ್ರಶ್ನೆ ಖಂಡಿತ ಹುಟ್ಟುತ್ತೆ. ಬಟ್ ಆರ್ಟ್ ಇಸ್ ಆಲ್ವೇಸ್ ಓಪನ್ ಟು ಪರ್ಸೆಪ್ಷನ್ ಸರ್. ಸೊ ಆ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಬ್ಬೊಂದೊಂದು ಅನಿಸ್ಬಹುದು. ಬಟ್ ನಮ್ಮ ಸಿನಿಮಾದಲ್ಲಿ ನಾನಂತೂ ಸಾರಾಂಶ ನೋಡಿದಾಗ ಒಂದು 2 ನಿಮಿಷ ಸರ್ ನಾನು ಏನೂ ಮಾತಾಡಲಿಲ್ಲ. ಇನ್ ಸ್ಪೈಟ್ ಆಫ್ ನೋಯಿಂಗ್ ದ ಸ್ಟೋರಿ, ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಕೂಡ ನನಗೆ ಒಂದು 2 ನಿಮಿಷ ಸಿನಿಮಾ ನೋಡಿದ ನಂತರ ನಾನು ಏನು ಇವನ ಹತ್ರನೂ ಮಾತಾಡಿಲ್ಲ, ಹಾಗೆ ಸೀದಾ ಬಾಲ್ಕನಿಗೆ ಹೋಗಿ ನಿಂತ್ಕೊಂಡ್ಬಿಟ್ಟೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಾವು ಯಾರನ್ನಾದ್ರೂ ತುಂಬ ದಿನದ ನಂತರ ನಾವು ಕಾಲೇ ಮಾಡಿರಲ್ಲ ಅಂದ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ರು ಇರ್ತಾರಲ್ಲ, ಮಾತಾಡಿಲ್ಲ ಸ್ವಲ್ಪ ದಿನ, ಬಟ್ ಸಡನ್ಲಿ ಈ ಸಿನಿಮಾ ನೋಡಿದ ನಂತರ ಅವ್ರ ಹತ್ರ ಅಪ್ಪ ಮಾತಾಡಿ ಒಂದೇ ಒಂದು ನಿಮಿಷಕ್ಕೆ ಹೇಗಿದ್ಯಾ, ಚೆನ್ನಾಗಿದ್ಯಾ ಅಂತ ಕೇಳಬೇಕು ಅಂತ ಅನಿಸುತ್ತೆ. ಸೊ ಹಾಗೆ ನೋಡಿದ್ರೆ ಅಯ್ಯೋ ತುಂಬ ಇಮೋಷ್ನಲ್ ಸಿನಿಮಾನ ಡ್ರಾಮಾ ಅಂತ ನೀವು ಕೇಳಿದ್ರೆ ಇಲ್ಲ ಅಂತೀನಿ. ಬಿಕಾಸ್ ಈ 2 ಗೊಂಬೆಗಳು ನೋಡ್ತಿದ್ದೀರಾ ಇಲ್ಲಿ, ಇದು ನಮಗೆ ಸಖತ್ ಮಜಾ ಕೊಡುತ್ತೆ. ಇವರು ಸೌಂಡು ಗುಂಡು ಸೌಂಡು, ಯಾರು ಗುಂಡು ಯಾರು ಸೌಂಡು, ಗುಂಡುಕಿರೋದು ಗುಂಡು ಆ್ಯಂಡ್ ಸೌಂಡು. ಇವರಿಬ್ರು ಕೊಡೋವಂಥದ್ದು ಮಜಾ ಇದೆಯಲ್ಲ, ಸಖತ್ ಮಜಾ. ಆ್ಯಂಡ್ ಅದು ಬರೀ ಮಕ್ಕಳಿಗೋಸ್ಕರ ಮಜಾ ಅಂತದಲ್ಲ, ಮಕ್ಕಳು ಎಂಜಾಯ್ ಮಾಡ್ತಾರೆ. ಬಟ್ ನಮಗೂ ಕೂಡ ಅವ್ರು ಹೇಳೋ ವಿಷಯಗಳು ಕೆಲವೊಮ್ಮೆ ಮಜವಾಗಿರುತ್ತೆ, ಆದರೂ ಓಹ್ ಕರೆಕ್ಟ್ ಅಲ್ವಾ ಅಂತ 100% ಅನಿಸುತ್ತೆ. ಸೊ ಎಂಟರ್ಟೈನ್ಮೆಂಟ್ ಕೂಡ ಇದೆ. ಸೊ ಹಾಗಾಗಿ ನೀವು ಕೇಳಿದ ಪ್ರಶ್ನೆಗೆ ಸಾರಾಂಶ ಅದೇ ಥರನ? ನನ್ನ ಪ್ರಕಾರ ಅಲ್ಲ ಸರ್. ಬಟ್ ಅಗೇನ್ ನಾವು ಆ್ಯಸ್ ಫಿಲ್ಮ್ ಮೇಕರ್ಸ್, ಆಸ್ ಆರ್ಟಿಸ್ಟ್, ವಿ ಪುಟ್ ಅವರ್ ಸೆಲ್ಸ್ ಔಟ್ ದೇರ್. ಸೊ ಈಗ ಜನರ ಕೈಯಲ್ಲಿರುತ್ತೆ ನಮ್ಮ ಸಿನಿಮಾ. ಅದಂತೂ ಅಲ್ಲ, ಸೊ 100% ಏನೋ ಅಂತೂ ಇದೆ, ಏನೂ ಇದೆ ಸರ್ 100%. ಅದು ಇಲ್ಲದೆ ಕಥೆ ಮಾಡಕ್ಕೆ ಹೊರಟ್ರೆ ಒಳ್ಳೆ ಕ್ಲಾರಿಟಿ ಕೊಟ್ಟರೆ ಆ್ಯಕ್ಚುಲಿ